ಅದು ಸರ್ಕಾರಕ್ಕೆ ಬರುತ್ತದೆ. ಆ GB ನನಗೆ ಹೇಳಿದರೆ ಗೊತ್ತಿದೆ. ಹೇಳ್ತೀನಿ 132 ಇದೆ. ನಾನು ಹೇಳ್ತೇನೆ. ಸುಮಾರು 240-250 ಕೋಟಿ ಇದೆ ಅಷ್ಟೇ. 244 ಪೇಜ್ ನೋಡಿ. 44 ಆಯ್ತು 44 ಪೇಜ್. ಯಾವ 44 ಹೇಳ್ತೀರಾ? ಬಜೆಟ್ ಟೇಬಲ್ ನಲ್ಲಿ 44 ಇಲ್ಲ. ಹಾ 44 44ನೇ ಪೇಜ್ ನಲ್ಲಿ ಇದೆ. ಒಟ್ಟಾರೆ 298 ಕೋಟಿ ಇದೆ. ಎಲ್ಲಾ ತರದ ವಿವೇಚನೆಗಳು ಸೇರಿ 298. DCM ಸಾಹೇಬ್ರಿಗೆ 135 ಸರ್ ಆಯ್ತು ಸರ್ ಈಗಾಗಲೇ ಸರ್ ಹಾಲಿನ ದರ ವಿದ್ಯುತ್ ದರ ಆಮೇಲೆ ಬಸ್ ದರ ಎಲ್ಲ ಜಾಸ್ತಿ ಆಗಿದೆ ಸರ್. ಇದ್ರ ನಡುವೆ ಈಗ 1ನೇ ತಾರೀಕಿಂದ ನೀವು ಕಸು ಶುಲ್ಕನ ಹಾಕ್ತಾ ಇದ್ದೀರಾ ಸರ್, ಜನರಿಗೆ ಹೊರೆ ಆಗಲ್ವಾ ಸರ್? ಅಲ್ಲ, ಈಗ ನಗರ ಬೆಳೀತಾ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ತ್ಯಾಜ್ಯ ವಿಲೇವಾರಿ. ಅದು ಕೇವಲ ಹಣಕಾಸಿನ ಒಂದು ಸಮಸ್ಯೆ ಮಾತ್ರ ಅಲ್ಲ, ಬೇರೆ ಎಲ್ಲಾ ತರದ ಸಮಸ್ಯೆಗಳನ್ನು ಒಡ್ತಾ ಇದೆ. ಹಾಗಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದ್ರೆ, ಈಗ ಉದಾಹರಣೆಗೆ ನೋಡಿ, ಈ ಸಂಗ್ರಹಣೆ ಮತ್ತೆ ಅದ್ರದ್ದು ಏನು ನಮ್ದು ಲೆಗಸಿ ವೇಸ್ಟ್ ಇದೆ ಅದು ಬಿಡಿ, ಲಿಚೆಟ್ ಎಷ್ಟು ಸಂಗ್ರಹ ಆಗಿದೆ ಅಂದ್ರೆ ಸುಮಾರು 290 ಕೋಟಿ ಲೀಟರ್ಗಳಷ್ಟು ಲಿಚೆಟ್ ತ್ಯಾಜ್ಯ ನೀರು ಸಂಗ್ರಹ ಆಗಿದೆ. ಅದನ್ನ ನಾವು ಪ್ರೋಸೆಸ್ ಮಾಡಬೇಕು, ಅದನ್ನ ಡೆಸ್ಟ್ರಾಯ್ ಮಾಡಬೇಕು. ಅದಕ್ಕೆ ಸುಮಾರು 478 ಕೋಟಿ ವೆಚ್ಚ ಮಾಡಕ್ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಘನ ತ್ಯಾಜ್ಯ ನಿರ್ವಹಣೆ ಇದೆಯಲ್ಲ, ಇದು ಬಹಳ ಕಾಂಪ್ಲೆಕ್ಸ್ ವಿಷಯ, ಮತ್ತೆ ಬಹಳ ಹಣಕಾಸು ಬೇಕಾಗುತ್ತೆ. ಹಾಗಾಗಿ ಈ ಬಾರಿಯಿಂದ ನಾವು ಬೇರೆ ಎಲ್ಲ ಸಿಟಿಗಳಲ್ಲೂ ಇದೆ, ಹಳ್ಳಿಗಳಲ್ಲೂ ಇದೆ, ಈ ಸ್ವಚ್ಛ ಭಾರತ ಪ್ರೋಗ್ರಾಮ್ ಏನಿದೆ SBM ನಲ್ಲಿ, ಅದರಲ್ಲಿ ಪ್ರತಿ ಗ್ರಾಮದಲ್ಲೂ ಮನೆಗೆ ದಿನಕ್ಕೆ 2 ರೂಪಾಯಿ ಕಲೆಕ್ಟ್ ಮಾಡಬೇಕು, ತಿಂಗಳಿಗೆ 60 ರೂಪಾಯಿ ಮಿನಿಮಮ್ ಕಲೆಕ್ಟ್ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರನೇ ಆ ಯೋಜನೆಯಲ್ಲಿ ನಿಗದಿಪಡಿಸಿದೆ. ಹಾಗಾಗಿ ನಾವು ಕೂಡ ಬೆಂಗಳೂರು ನಗರ ಜೀವನ ಯಾವುದನ್ನು ತೀರಾ ಸಸ್ತ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ಕಲೆಕ್ಟ್ ಮಾಡಲೇಬೇಕು. ಬಹಳ ಸಂಕೀರ್ಣವಾದ ವ್ಯವಸ್ಥೆ, ಇದು ಅನಿವಾರ್ಯವಾದ ಮತ್ತೆ ತ್ಯಾಜ್ಯ ನಿರ್ವಹಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಓನರ್ಶಿಪ್ ಬೇಕಾಗುತ್ತೆ. ಯಾವ ತ್ಯಾಜ್ಯ ಉತ್ಪಾದನೆ ಮಾಡ್ತಾರೆ ಅವ್ರಿಗೂ ಓನರ್ಶಿಪ್ ಬೇಕಾಗುತ್ತೆ, ಜವಾಬ್ದಾರಿ ಬೇಕಾಗುತ್ತೆ. ಈಗ ಎಲ್ಲ ಮಾಧ್ಯಮ ಮಿತ್ರರಿಗೆ ಊಟದ ವ್ಯವಸ್ಥೆ ಆಗಿದೆ. ದಯವಿಟ್ಟು ಊಟ ಮಾಡ್ಕೊಂಡು, ಈಗ ನಾವು ಎಲ್ಲೂ ಹೋಗೋದಿಲ್ಲ, ನಾನು ಇರ್ತೀನಿ, ನಮ್ಮ ಆಯುಕ್ತರು ಇರ್ತಾರೆ, ನೀವು ಇರ್ತೀರಾ? ಇಲ್ಲ, ಈ ಸಲ ಇಟ್ಟಿದ್ದೀವಿ 60 ಕೋಟಿಗಳನ್ನ ಇಂದಿರಾ ಕ್ಯಾಂಟೀನ್ಗಳಿಗೋಸ್ಕರ ಇಟ್ಟಿದ್ದೀವಿ. ಯಾವ್ದು ತಗೊಲ್ಲ ಇಲ್ಲ, ರಿನ್ಯೂ ಮಾಡ್ತಾ ಇದೀವಿ. 60 ಕೋಟಿ ಆಗಿದೆ, ಬುಕ್ಲೆಟ್ ನಲ್ಲಿ ಇದೆ ನೋಡಿ. 60 ಕೋಟಿ. ದಯವಿಟ್ಟು ಬುಕ್ಲೆಟ್ ಓದಿ ಸರ್. ನೋಡಿ, ಆಯವ್ಯಯ ಭಾಷಣದಲ್ಲಿ ಎಲ್ಲ ಅಂಶಗಳನ್ನ ಗಮನಿಸಕ್ಕಾಗಿಲ್ಲ, ನಮ್ಮ ಬುಕ್ಲೆಟ್ ನಲ್ಲಿ ಕೊಟ್ಟಿದ್ದೇವೆ. ಈಗ ದಯವಿಟ್ಟು ತಮ್ಗೆ ವಿನಂತಿ ಏನಂದ್ರೆ, ನಾವು 3 ಪುಸ್ತಕ ಇಟ್ಕೊಂಡಿದ್ದೇವೆ. ಆ 3 ಪುಸ್ತಕದಲ್ಲಿ ನಿಮ್ಗೆ ಉತ್ತರ ಸಿಗ್ಲಿಲ್ಲ ಅಂತ ಆದ್ರೆ ಪ್ರಶ್ನೆ ಕೇಳಿ. ಓಕೆ, ಧನ್ಯವಾದಗಳು. ತಾವು ಎಲ್ಲರೂ ಧನ್ಯವಾದಗಳು. ದಯವಿಟ್ಟು ಊಟದಲ್ಲಿ ಭಾಗವಹಿಸಿ ನಮ್ಮ ಜೊತೆಗೆ ಈ ಬಜೆಟ್ ಅನುಮೋದನೆ ಇದ್ದು ಸಂತಸವನ್ನು ಹಂಚಿಕೊಳ್ಳುವುದು.